BK ರವಿ ಸರ್ ಅವರು ಬಹಳ ಪ್ರಸಿದ್ಧರು. ನಾನು ಅವರು ನಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಹೆಂಗಪ್ಪ ಒಬ್ಬ VC ಅವ್ರನ್ನ ಇಲ್ಲಿ ತನಕ ಕರ್ಕೊಬರೋದು ಕೊಪ್ಪಳದಿಂದ ಅಂತ ಒಂದು ಹಳಕಿತ್ತು. ಬಹುಶಃ ಅವರು ಅಮೆರಿಕದಿಂದ ಹಿಡಿದು ಭಾರತ ದೇಶದಲ್ದಿರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಸೆಮಿನಾರ್ ಅಲ್ಲಾದರೆ ಒಂದು 7-8 ಹೆಸರು ಭಾರತದ ಪಟ್ಟಿಯಲ್ಲಿ ನೋಡಿದ್ರೆ ನೀವು BK ರವಿರವರ ಹೆಸರು ಆ ಪಟ್ಟಿಯಲ್ಲಿ ಇರ್ತದೆ. ಅಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಒಂದು ಇನ್ನು ಪುಟಾಣಿ ಶಾಲೆ, ಕೇವಲ 2-3 ವರ್ಷದಲ್ಲಿ ಹುಟ್ಟಿರ್ತಕ್ಕಂಥ ಶಾಲೆಯಲ್ಲಿ ಬಂದು ತಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ ಅನ್ನೋದೇ ನನ್ನ ಸೌಭಾಗ್ಯ ಸರ್. ಆ ಕಾರಣಕ್ಕೆ ನಿಮ್ಮ ಮುಂದೆ ಮಾತಾಡಬೇಕು ಅಂತೇಳಿ ನಾನು ವಿನಮ್ರತೆಯಿಂದ ಕೇಳ್ಕೊಂಡೆ. ತುಂಬ ಧನ್ಯವಾದಗಳು ತಾವು ಅಲ್ಲಿಂದ ಬಂದಿರತಕ್ಕಂಥದ್ದು. ಹಾಗೆ ಇತ್ತೀಚೆಗಷ್ಟೇ ನೀವೆಲ್ಲ ಕಂಡಿದ್ದೀರ, ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಬಿಗ್ ಬಾಸ್ ಅಲ್ಲಿ ಉತ್ತಮವಾದಂತಹ ನಟನೆಯನ್ನು ತೋರ್ತಾ ಕಿಚ್ಚ ಸುದೀಪ್ ರವರಿಂದ ಪ್ರಶಂಸೆಯನ್ನು ಪಡೆದಂತ ಶ್ರೀ ಅನೀಶ್ವರ ರೈರವರು ಇವತ್ತು ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಸಹ ಪ್ರೀತಿಯ ಧನ್ಯವಾದಗಳು. ಹಾಗೆ ಇನ್ನೊಬ್ರು ಧನ್ಯಶ್ರೀ, ಬಹಳ ಉತ್ತಮ ಕಲಾವಿದೆ, ತರೀಕೆರೆ, ಮೂಲತಃ ತರೀಕೆರೆಯವರಾದ್ರೂ ಸಹ ಬೆಂಗಳೂರಿನಲ್ಲಿ ತನ್ನ ವಿದ್ಯಾಭ್ಯಾಸದ ಜೊತೆಯಲ್ಲಿ ಈ ಒಂದು ಚಲನಚಿತ್ರ ರಂಗದಲ್ಲಿ GTVಯಲ್ಲಿ ಬರ್ತಕ್ಕಂತಹ ಮಹಾನಟಿ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿರ್ತಂಥವ್ರು. ಅವರು ಸಹ ಇವತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಖುಷಿಯಾದಂಥ ವಿಚಾರ. ವಿಶೇಷವಾಗಿ ನಮ್ಮ ಶಿಕ್ಷಕರು ಮತ್ತು ಪೋಷಕರು, ನನ್ನ ವಿದ್ಯಾರ್ಥಿಗಳು, ಈ ಎಲ್ಲರ ಸಂಗಮದಿಂದ ವಾರ್ಷಿಕವಾಗಿ ಒಂದು ದಿನ ಒಂದು ಮಕ್ಕಳ ದಿನಾಚರಣೆ ಅನ್ನೋ ರೀತಿಯಾಗಿ ಮಕ್ಕಳಿಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಒಂದು ಸ್ಕೂಲ್ ಡೇ ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯ ಆಗಿ ಬಂದ್ಬಿಟ್ಟಿದೆ. ಆದರೆ ಪಾಶ್ಚಿಮಾತ್ಯ ಸಂಗೀತಕ್ಕೆ ಒಳಗಾಗದೆ ಭಾರತೀಯತೆಯನ್ನು ಉಳಿಸ್ಕೊಂಡು ನಮ್ಮ ನೇಟಿವಿಟಿಯನ್ನು ಮರೆಯದೆ ಒಂದು ಯಾವ ರೀತಿಯಾದಂತಹ ನೃತ್ಯಗಳನ್ನು ಉಣಬಡಿಸ್ಬೋದು ತಮ್ಮೆಲ್ಲರಿಗೂ. ಆ ಕಾರಣಕ್ಕೋಸ್ಕರನೇ ನಾವು ನಮ್ಮ ಹೀರೋಸ್, ನಮ್ಮ ಶಾಲೆಯ ಹೀರೋಸ್ ಯಾರಂದ್ರೆ ನಮ್ಮ ಮಕ್ಕಳೇ ನಮಗೆ ಹೀರೋಸ್. ನಮ್ಮ ಶಾಲೆಗೆ ಯಾರು ಹೀರೋಸ್ ಅಂದ್ರೆ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ನಮಗೆ ಹೀರೋಸ್. ಅವರ್ ಹೀರೋಸ್ ಯಾರು ಅಂದ್ರೆ ಈ ದೇಶದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರ್ತಕ್ಕಂತಹ ಶತಶತಮಾನಗಳು ಕಳೆದ್ರೂ ಸಹ ಅವರ ಅಚ್ಚಳೆಯದೆ ಉಳಿದಿರ್ತಕ್ಕಂಥ ಹೆಸರುಗಳನ್ನು ನಾವು ಪದೇ ಜ್ಞಾಪಿಸ್ಕೊಂಡು ಅವರ ಸ್ಫೂರ್ತಿಯನ್ನು ಪಡಿಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಅವರ್ ಹೀರೋಸ್ ಅಂತ ಒಂದು ಥಾಟ್ ಇಟ್ಕೊಂಡು ಇವತ್ತು ನೃತ್ಯ ಪ್ರದರ್ಶನಗಳನ್ನ ತಮ್ಮ ಮುಂದೆ ಪ್ರಸ್ತುತವನ್ನ ಪಡಿಸ್ತಾ ಇದ್ದಾರೆ ಬಂಧುಗಳೇ. ನಾನು BK ರವಿ ಸರ್ ಮುಂದೆ ಯಾಕೆ ಮಾತಾಡ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ಸರ್, ಇವತ್ತು ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂದ್ರೆ ನಮ್ದೊಂದು ಸರ್ಕಸ್ ಸೆಂಟರ್ಗಳಾಗ್ಬಿಟ್ಟಿದೆ ಸರ್. ನೀವು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಾಧ್ಯಮ ಗೋಷ್ಠಿಗಳಿರ್ಬೋದು, ಮತ್ತೆ ಬೇರೆ ರೀತಿಯಾದಂಥ ರೌಂಡ್ ಕಾನ್ಫರೆನ್ಸ್ಗಳಲ್ಲಿ ತಾವು ಭಾಗವಹಿಸ್ತೀರಾ. ಇವತ್ತು ಶಾಲೆಯಲ್ಲಿ ಯಾವ ಶಿಕ್ಷಣವನ್ನು ನಾವು ಕೊಡಬೇಕಾಗಿತ್ತು, ನೈತಿಕತೆ ಶಿಕ್ಷಣವನ್ನು ಒಂದು ಹೊರತುಪಡಿಸಿ ಉಳಿದ ಎಲ್ಲ ಶಿಕ್ಷಣವನ್ನು ನಾವು ಕೊಡ್ತಾ ಇದೀವಿ. ದುರಂತ ಏನಾಗಿದೆ ಅಂದ್ರೆ ಸರ್, ನಿಮ್ಮ ಸ್ಕೂಲಲ್ಲಿ ಹಾರ್ಸ್ ರೈಡಿಂಗ್ ಇದೆಯಾ, ನಿಮ್ಮ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ, ನಿಮ್ಮ ಸ್ಕೂಲಲ್ಲಿ ಸ್ಕೇಟಿಂಗ್ ಇದೆಯಾ, ನಿಮ್ಮ ಸ್ಕೂಲಲ್ಲಿ ಜೂಡೋ ಇದೆಯಾ, ಯಾವುದು ನೈತಿಕತೆಯಿಂದ ದೂರ ಉಳಿದಿತ್ತೋ ಅದಕ್ಕೆ ಮಾತ್ರ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ. ಶಿಕ್ಷಣ ಯಾವ ಮಟ್ಟಕ್ಕೆ ಅಧಂಪತನದ ಹಾದಿ ಹಿಡಿದಿದೆ ಅಂದ್ರೆ ನಾವು ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು ಮೌಲ್ಯಗಳನ್ನ ಇವತ್ತು ಪೋಷಕರಿಗೂ ಅವಶ್ಯಕತೆ ಇಲ್ಲ, ಶಿಕ್ಷಕರಿಗೂ ಅವಶ್ಯಕತೆ ಇಲ್ಲ. ಏನಾಗಿದೆ, ಮಾರ್ಕ್ಸ್ ಎಷ್ಟು ಬಂದಿದೆ ನಮ್ಮ ಮಗುಗೆ, ಯಾಕೆ 99 ಬರ್ತಾ ಇಲ್ಲ? 99% ಮಾರ್ಕ್ಸ್ ತೆಗೆದು ಒಂದೇ ಮಾನದಂಡ ಆಗಿರೋದ್ರಿಂದ ಬೇಕೋ ಬೇಡ ಇವತ್ತು ವ್ಯವಸ್ಥೆ ಆ ಮಟ್ಟಕ್ಕೆ ಬಂದು ನಿಂತಿದೆ. ಆದ್ರೆ ಇದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಅದಕ್ಕೆ ನಿಮ್ಮಂಥವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ಬೋದು, ನೀವು ಕೂತಂತ ಸಂದರ್ಭದಲ್ಲಿ ಇವತ್ತು ಬ್ರಾಂಡೆಡ್ ಸ್ಕೂಲ್ಗಳಾಗ್ಬಿಟ್ಟಿದೆ. ನಾವು ಹಾರ್ಸ್ ರೈಡಿಂಗ್ ಕಲಿಸ್ತೀವಿ, ಮಗು ಹಾರ್ಸ್ ರೈಡಿಂಗ್ ಕಲ್ತ್ಬಿಟ್ಟು ಯಾವ ನೈತಿಕತೆ ಕಲ್ತ್ಕೋಬೇಕು? ಸ್ವಿಮ್ಮಿಂಗ್ ಪೂಲ್ ಕಲಿಸ್ತೀವಿ ಅಂದ್ರೆ ನಾವೇನು ಸರ್ಕಸ್ ಸೆಂಟರ್ಗಳು ನಡೆಸ್ತಾ ಇದೀವಾ? ಅದು ಅದನ್ನು ಕಲಿಯೋಕ್ಕೆ ಬೇರೆ ರೀತಿಯಾದಂಥ ವ್ಯವಸ್ಥೆ ಇದೆ. ಯಾರಿಗೆ ಹೇಳ್ಬೇಕಾಗಿದೆ ಇವತ್ತು ಇದನ್ನೆಲ್ಲ? ಇವತ್ತು 3 ಲಕ್ಷ 4 ಲಕ್ಷ 5 ಲಕ್ಷ ದುಡ್ಡು ಕೊಟ್ಟು ಹೋಗುವಂಥ ಶಾಲೆಗಳು ಗುಣಮಟ್ಟದ ಶಿಕ್ಷಣ ಅಂತ ಬೋಧಿಸ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಏನು, ಅವ್ರು ಕಲಿತಾ ಇರ್ತಕ್ಕಂಥ ರೀತಿ ಯಾವುದು ನಿಮ್ಗೆ ಗೊತ್ತಿದೆ. ರೀತಿ ಇಲ್ಲದ ಶಿಕ್ಷಣ, ನೀತಿ ಇಲ್ಲದ ಶಾಸನಗಳು ಯಾವ ಮಟ್ಟಕ್ಕೆ ಇವತ್ತು ಪರಿಣಾಮಗಳು ಬೀರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಮಗು ಸ್ವತಂತ್ರವಾಗಿ ಸಮಾಜದಲ್ಲಿ ತನಗೆ ಅವಶ್ಯಕತೆ ಇರತಕ್ಕಂಥ ಯಾವುದೇ ರೀತಿಯಾಗಿ ಬದುಕಬೇಕಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗ್ತಾ ಇದೆ. ಒಬ್ಬ ಮಗು ಸ್ವಚ್ಛಂದವಾಗಿ ಇವಾಗ ಆನೇಕಲ್ನಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗೋಂಥ ಕಾಲ, ನಾವು ಬಸ್ಸಿನ ಮೇಲತ್ತಿ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ವಿ. ಇವತ್ತು ಇಂಡಿಪೆಂಡೆಂಟ್ ಆಗಿ ಒಂದು ಬಸ್ಸಲ್ಲಿ ಹತ್ತಿ ಮಗು ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ನಾವೇ ಬಿಡ್ತಾ ಇಲ್ಲ, ಪೇರೆಂಟ್ಸ್ ಬಿಡ್ತಾ, ಅಯ್ಯೋ ನನ್ಗಿರೋದು ಒಬ್ಬನೇ ಮಗ. ಈ ರೀತಿಯಾದಂಥ ವ್ಯವಸ್ಥೆನ ಭಯಭೀತರಾಗಿಸ್ತಾ ಇದ್ವಿ. ಶಿಕ್ಷಣ ಸ್ವತಂತ್ರಗೊಳಿಸಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಅಂದ್ರೆ ನೀವೆಲ್ಲ ಶಿಕ್ಷಣವಂತರಾಗ್ರಿ, ನೀವೆಲ್ಲ ಸ್ವಚ್ಛಂದವಾಗಿ ಬದುಕ್ತೀರಾ ಅಂತ. ಇವತ್ತು ತದ್ವಿರುದ್ಧ ಆಗಿದೆ. ಇವತ್ತು ಯಾರು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಸಂಕುಚಿತ ಮನೋಭಾವನೆಗಳಿಂದ ಬದುಕ್ತಾ ಇದ್ದಾರೆ. ಹಾಗಾಗಿ ನನ್ನ ಆಲಾಪನೆ ಇದ್ದಿದ್ದೇನೆಂದ್ರೆ ನಿಮ್ಮ ಹತ್ರ ಈ ರೀತಿಯಾದಂಥ ವ್ಯವಸ್ಥೆಗೆ ಒಳಪಡದೆ ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ನೈತಿಕ ಮೌಲ್ಯಗಳು, ಯಾವ ಮೌಲ್ಯಗಳನ್ನು ನಾವು ಇವತ್ತು ಬೋಧನೆ ಮಾಡಬೇಕು, ಯಾವ ಮೌಲ್ಯಗಳನ್ನ ಬೋಧನೆ ಮಾಡಿದ್ರೆ ಆ ಮಗು ತನ್ನ ಜೀವನವನ್ನು ಸರಳವಾಗಿ ಮುಂದಿನ ದಿನಗಳಲ್ಲಿ ತನ್ನ ಭವಿಷ್ಯವನ್ನು ತಾನೇ ನಿರ್ಮಿಸ್ಕೊಳ್ಳುತ್ತೆ, ಆ ದಿಕ್ಕಿನ ಶಿಕ್ಷಣ ಇವತ್ತು
ಇವತ್ತು ನಮ್ಗೆ ಅವಶ್ಯಕತೆ ಇದೆ. ಆ ದಿಕ್ಕಲ್ಲಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಕಾನ್ಫರೆನ್ಸ್ಗಳಲ್ಲಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಗಳ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತೇನಾಗಿದೆ, ಒಂದು ರಾಜಕೀಯ ಪಕ್ಷ ಬಂದ್ರೆ ಅವ್ರಿಗೆ ಅನುಗುಣವಾದಂತಹ ನೀತಿಗಳನ್ನು ಇವತ್ತು ಶಿಕ್ಷಣದಲ್ಲಿ ತರ್ತಾ ಇದ್ದಾರೆ. ಇನ್ನೊಂದು ರಾಜಕೀಯ ಪಕ್ಷ ಬರ್ತಿದ್ದಂಗೆ ಅವ್ರಿಗೆ ಅದೇನೋ ಬೇಡ ಅನಿಸುತ್ತೆ, ಮತ್ತೆ ಅದನ್ನೆಲ್ಲ ಬದಲಾವಣೆ ಮಾಡ್ಬಿಡ್ತಾರೆ. ನಾವು ಯಾವ ಬೋಧನೆ ಮಾಡಬೇಕು, ಅದು ಸರಿನಾ ಇದು ಸರಿನಾ? 3ನೇ ಕ್ಲಾಸ್ ತನಕ ಒಂದು ಶಿಕ್ಷಣ ಇರುತ್ತೆ, 6ನೇ ಕ್ಲಾಸ್ ಮೇಲೆ ಹೋದ್ರೆ ಸಬ್ಜೆಕ್ಟೇ ಇರಲ್ಲ, ಮತ್ತೆ ಬೇರೆ ಏನೋ ಸಬ್ಜೆಕ್ಟ್ ಬಂದ್ಬಿಡುತ್ತೆ. ಮಕ್ಕಳಿಗೆ ನಾವು ಯಾವ ರೀತಿ ಶಿಕ್ಷಣ ಬೋಧನೆ ಮಾಡಬೇಕು? ಹಾಗಾಗಿ ನಾನು ಯಾಕೆ ಮಾತಾಡ್ಬೇಕು ಅನ್ಕೊಂಡೆ ಅಂದ್ರೆ, ನಿಮ್ಮಂಥವ್ರ ಮುಂದೆ ನಾವು ಪದೇ ಪದೇ ಬಂದು ಇದನ್ನು ಹೇಳಕ್ಕಾಗಲ್ಲ, ಅವಕಾಶನೂ ಸಿಗಲ್ಲ. ಈ ಒಂದು ವೇದಿಕೆಯನ್ನು ಸದುಪಯೋಗ ಪಡಿಸ್ಕೊಂಡಿದೆ. ಯಾಕೆ ಅಂದ್ರೆ ಶಿಕ್ಷಣದಲ್ಲಿ ಮೌಲ್ಯದ ಜೊತೆಗೆ ತನ್ನ ತಾಂತ್ರಿಕ ಜಗತ್ತನ್ನು ನೀವು ಹೇಳಿದ್ರಿ. ಇವತ್ತು ತಾಂತ್ರಿಕ ಜಗತ್ತು ಎಷ್ಟು ಮುಂದುವರೆದಿದೆ ಅಂದ್ರೆ, ನಾವು ಬಾಹ್ಯಾಕಾಶದಲ್ಲಿ ಹೋಗಿ ನೆಲೆ ಊರುವಷ್ಟಕ್ಕೂ ಇದೀವಿ. ಆದ್ರೆ ನಮ್ಮ ಮನೆ ಒಳಗಡೆ ಎಷ್ಟು ಇದೀವಿ ಅಂದ್ರೆ ನಾವು ಸಂಕುಚಿತ ಆಗ್ತಾ ಇದೀವಿ. ಆ ಸಂಕುಚತೆಯಿಂದ ಹೊರಗಡೆ ಬರ್ಬೇಕಾದ್ರೆ ಮಗುವಿಗೆ ಕಷ್ಟ ಆಗ್ತಾ ಇದೆ, ಮಾನಸಿಕ ಒತ್ತಡಗಳಾಗ್ತಾ ಇದೆ. ಈ ಒತ್ತಡಗಳನ್ನ ಶಿಕ್ಷಣ ಒತ್ತಡ ಏರುವಂತ ಕೇಂದ್ರಗಳಾಗ್ತಾ ಇದಾವೆ. ನಮಗೆ ಪೇರೆಂಟ್ಸ್ ಬರ್ತಾರೆ, ನೀವು ಜಾಸ್ತಿ ಪ್ರೆಷರ್ ಮಾಡ್ತಾ ಇದ್ದೀರಾ, ಹಾಗಾಗಿ ಮಗು ಓದ್ತಾ ಇಲ್ಲ. ಅನೇಕ ಸಮಸ್ಯೆಗಳು, ಒಂದಲ್ಲ ಎರಡಲ್ಲ, ಅದನ್ನ ಹೇಳ್ತಾ ಹೋದ್ರೆ ಒಂದು ಪಟ್ಟಿನೇ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಇವತ್ತು ಒಬ್ಬೊಬ್ಬ ಮಕ್ಕಳಾಗಿರೋದ್ರಿಂದ ಅವರು ಸಹ ಅದೇ ರೀತಿಯಾದಂಥ ಜಾಗೃತಿಯನ್ನು ವಹಿಸ್ತಾ ಇದ್ದಾರೆ. ನನ್ನ ಮನವಿ ಇಷ್ಟೇ ತಮ್ಮಲ್ಲಿ, ಯಾವ ಶಿಕ್ಷಣಕ್ಕೆ ನಾವು ಮಹತ್ವವನ್ನು ಕೊಡಬೇಕು, ದೂರದೃಷ್ಟಿ ಇರ್ತಕ್ಕಂಥ ಶಿಕ್ಷಣವನ್ನ ಯಾವ ರೀತಿ ನಾವು ಮಕ್ಕಳಿಗೆ ಬೋಧನೆ ಮಾಡಬೇಕು, ಈ ದಿಕ್ಕಲ್ಲಿ ತಮ್ಮಂಥ ಕುಲಪತಿಗಳು ಅನೇಕ ಕಾನ್ಫರೆನ್ಸ್ಗಳಲ್ಲಿ ಮಾತಾಡೋದ್ರಿಂದ ಆ ದಿಕ್ಕಲ್ಲಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ಮಾಡಬೇಕಾಗ್ತದೆ. ಗುಣಮಟ್ಟದ ಶಿಕ್ಷಣ ಅವಶ್ಯಕತೆ ಇದೆ. ಆ ದಿಕ್ಕಲ್ಲಿ ತಾವೆಲ್ಲ ಸಹಕಾರ ಕೊಡ್ತೀರಾ ಅಂತ ನಮ್ಮೆಲ್ಲ ಪೇರೆಂಟ್ಸ್ ಮುಖಾಂತರ ನಂದೊಂದು ಮನವಿಯನ್ನು ಅಂತ ಸಲ್ಲಿಸ್ತಾ, ಅವರು ಅತಿಯಾದ ಅವರು ಅಂಥ ಪರಿಸ್ಥಿತಿ